ಇತ್ತೀಚೆಗೆ ತುಂಬ ಜನ ಈ ಕ್ವಶನ್ ಕೇಳ್ತಿದ್ದೀರಾ, ಪ್ರೆಗ್ನೆನ್ಸಿ ಆದಾಗ ಸೆಕ್ಸ್ ಮಾಡುವಂಥದ್ದು ಒಳ್ಳೇದಾ, ಮತ್ತೆ ಡೆಲಿವರಿ ಆದಮೇಲೆ ಎಷ್ಟು ದಿನದಲ್ಲಿ ಸೆಕ್ಸ್ ಮಾಡಬೇಕು ಅಂತ. ಸೊ ಇವತ್ತು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸಬರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿ ಟೈಮಲ್ಲಿ ಸೆಕ್ಸ್ ಮಾಡುವಂಥದ್ದು ಸೇಫಾ ಅಂತ ನಾನು ಫಸ್ಟ್ ಹೇಳ್ತಾ ಹೋಗ್ತೀನಿ. ಎಸ್, ಪ್ರೆಗ್ನೆನ್ಸಿ ಲೈಫಲ್ಲಿ ಒಂದು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಅಂತ ಏನಲ್ಲ, ಗಂಡು ಮಕ್ಳಿಗೂ ತಂದೆ ಆಗೋರ್ಗು ಸಹ ಅದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಆಕೆ ನಿಮ್ಮವಳು ಅಲ್ವಾ. ಸೊ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಹೆಣ್ಣಿಗೆ ಒಂದು ಪುನರ್ಜನ್ಮ ಇದ್ದಂಗೆ. ನೀವು ಯಾವಾಗ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಸೊ ನೀವು ಅಂಥ ಟೈಮಲ್ಲಿ ಹೋದಾಗಿರ್ಬೋದು, ಇಲ್ಲ 3 ರಿಂದ 4ನೇ ತಿಂಗಳಿಗೆ ಬಿದ್ದಾಗ, ಅಂದರೆ 3 ರಿಂದ 4ನೇ ತಿಂಗಳಿಗೆ ಬಿದ್ದಾಗ ನೀವು ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ ಸ್ಕ್ಯಾನ್ ಮಾಡಲಿಕ್ಕೆ ಅಂತ. ಸೊ ನೀವು ಸ್ಕ್ಯಾನ್ ಮಾಡಿದಾಗ ಅದು ಡಾಕ್ಟ್ರಿಗೆ ಗೊತ್ತಾಗುತ್ತೆ, ನಿಮ್ಮ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಮಗು ಹೇಗೆ ಬೆಳೀತಿದೆ, ಅದ್ರ ಬೆಳವಣಿಗೆ ಹೇಗಿದೆ, ಮತ್ತು ಅವರಮ್ಮ ಅಂದರೆ ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ, ಅದು ಪ್ರೆಗ್ನೆನ್ಸಿಗೆ ಅವರು ಕರೆಕ್ಟಾಗಿದ್ದಾರಾ, ಇಲ್ಲ ಅವರು ಸೆನ್ಸಿಟಿವ್ ಇದ್ದಾರಾ, ಇದೆಲ್ಲವೂ ಅವರಿಗೆ ಗೊತ್ತಾಗುತ್ತೆ. ಸೊ ನೀವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕೆ ಹೋಗ್ತೀರಾ, ಅವರೇ ನಿಮಗೆ ಹೇಳ್ತಾರೆ. ಇನ್ ಕೇಸ್ ಏನಾದರೂ ಪಾಪುಗೆ ಆಗಲಿ ಇಲ್ಲ ನಿಮ್ಮ ವೈಫಲ್ಲೇ ಆಗಲಿ ಏನಾದರೂ ತೊಂದರೆ ಇದ್ದಾಗ ಬೇಡ ಸೆಕ್ಸ್ ಅನ್ನುವಂಥದ್ದು ಇನ್ನೊಂದು 3-4 ಮಂತ್ಸ್ ಮುಂದಕ್ಕೆ ಹಾಕೊಳ್ಳಿ, ಇವಾಗ ಬೇಡ ಅಂತ ಅವರೇ ಹೇಳ್ತಾರೆ. ಬಟ್ ಆದರೂ ನನ್ನನ್ನು ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಸೊ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಇನ್ನು ಸೆಕೆಂಡ್ ಒನ್, ಡೆಲಿವರಿ ಆಗಿ ಎಷ್ಟು ದಿನದಲ್ಲಿ ಸೆಕ್ಸ್ ಮಾಡ್ಬೋದು, ಅದು ಒಳ್ಳೇದಾ ಮಾಡೋವಂಥದ್ದು ಅಂತ. ಈಗ ಸೆಕ್ಷನ್ ಆಗಿರ್ಬೋದು, ಅಂದರೆ ಸಿಸೇರಿಯನ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಡೆಲಿವರಿ ಆಗಿರ್ಬೋದು. ಡೆಲಿವರಿ ಆಗಿ ಕೆಲವು ಚೆನ್ನಾಗಿ ಇರುವಂಥ ಹೆಣ್ಮಕ್ಳಿಗೆ ಏನಾಗಿದೆ ಅಂದರೆ, ಹೆಲ್ದಿಯಾಗಿ ಇರುವಂಥ ಹೆಣ್ಮಕ್ಳಿಗೆ ಏನಾಗುತ್ತಪ್ಪ ಅಂದರೆ ತಿಂಗ್ಳುಗಟ್ಟಲೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂದರೆ ಡೆಲಿವರಿ ಆದಾಗಿಂದ ಹಿಡಿದು 1 ಮಂತ್ವರೆಗೂ ಕೆಲವೊಂದು ಹೆಣ್ಮಕ್ಳಿಗೆ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ 15 ಡೇಸ್ ಆಗುತ್ತೆ, ಇನ್ನು ಕೆಲವರಿಗೆ 20 ಡೇಸ್, ಈ ಥರ ಆಗ್ತಾ ಇರುತ್ತೆ. ನಾನು ಏನು ಹೇಳ್ತೀನಿ ಅಂದರೆ, ಒಂದು 6 ಮಂತ್ ಆದರೂ ಗ್ಯಾಪ್ ತಗೊಳ್ಳಿ. ಇಲ್ಲ ನಿಮಗೆ ಅದು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ನನ್ನ ಪಾರ್ಟ್ನರ್ ಹೆಲ್ತ್ ಚೆನ್ನಾಗಿರಬೇಕು, ಆಕೆ ಚೆನ್ನಾಗಿರಬೇಕು, ನನ್ನ ಮಗು ಚೆನ್ನಾಗಿರಬೇಕು ಅನ್ನೋ ಹಂಗಿದ್ರೆ ದಯವಿಟ್ಟು ನಿಮಗೆ ಆ ಕೆಪಾಸಿಟಿ ಕಂಟ್ರೋಲ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದ್ದರೆ 1 ಇಯರ್ವರೆಗೂ ಬೇಕಿದ್ರೆ ನೀವು ನಿಮ್ಮನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದು ತುಂಬ ಒಳ್ಳೆಯದು. ಏನಕ್ಕಪ್ಪ ಅಂದರೆ, ಈಗ ಆಕೆ ಡೆಲಿವರಿ ಆದಮೇಲೆ ಒಂದು 6-7 ತಿಂಗಳವರೆಗೂ ಮಕ್ಕಳನ್ನ ಅವಳು ನೋಡ್ಕೋಬೇಕಾಗುತ್ತೆ. ಹಗಲು ರಾತ್ರಿ ನಿದ್ರೆಗೆಟ್ಟಿರ್ತಾಳೆ, ಮತ್ತು ಫೀಡಿಂಗ್ ಹಾಲು ಉಣಿಸೋಂಥದ್ದು ಇರುತ್ತೆ. ಸೊ ಇದೆಲ್ಲದರಿಂದ ಏನಾಗಿರುತ್ತೆ ಅಂದರೆ ಆಕೆ ಮನಸ್ಸು ಚೇಂಜ್ ಆಗಿರುತ್ತೆ, ಅಂದರೆ ಮೊದಲಿನ ಥರ ಇರೋದು. ಹಾಗೆ ಇನ್ನೊಂದೇನು ಅಂದರೆ, ಇನ್ ಕೇಸ್ ನೀವೇನಾದರೂ ಪ್ರೆಗ್ನೆನ್ಸಿಯಲ್ಲಿ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಬೇಗ ಮತ್ತೆ ಇನ್ನೊಂದು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಏನಕ್ಕೆ ಅಂದರೆ, ನೆಗ್ಲೆಕ್ಟ್ ಮಾಡಿದ್ರೆ, ಅಂದರೆ ದೊಡ್ಡವರೆಲ್ಲ ಹೇಳ್ತಾ ಇದ್ರು ಹಾಲು ಹೊಡೆದೋಗುತ್ತೆ, ಹಾಗೆ ಹಿಂಗೆ ಮಕ್ಕಳು ಸಣ್ಣಗಾಗ್ಬಿಡುತ್ತೆ ಅಂತ. ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಸೊ ಏನಕ್ಕೆ ಬೇಡ ಅಂತ ಹೇಳ್ತಾರೆ ಅಂದರೆ, ಇದೇ ಮೇನ್ ರೀಸನ್. ಯಾಕೆಂದರೆ ಆಗಷ್ಟೇ ಆಕೆಗೆ ಡೆಲಿವರಿ ಆಗಿರುತ್ತೆ, ನೀವೇನಾದರೂ ಯಾವುದು ಸೇಫ್ಟಿ ಯೂಸ್ ಮಾಡ್ದಂಗೆ ಮತ್ತೆ ಏನಾದರೂ ಸೆಕ್ಸ್ ಮಾಡಿಬಿಟ್ರೆ ಮತ್ತೆ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಅಲ್ಲಿ ಆಕೆಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಇದೆಲ್ಲ ರೀಸನ್ಗೆ ನಮ್ಮ ದೊಡ್ಡವರು ಹೇಳಿರುವಂಥದ್ದು ಅಟ್ಲೀಸ್ಟ್ 1 ಇಯರ್ ಆಗಲಿಲ್ಲ ಅಂದರೆ ಒಂದು 6 ಮಂತ್ ಆದರೂ ಸರಿ ನೀವು ಗ್ಯಾಪ್ ತಗೊಳ್ಳೇಬೇಕು. ಓಕೆನಾ. ನಿಮ್ಮ ಪಾರ್ಟ್ನರ್ ಹೆಲ್ತ್ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಆಗಿದ್ರೆ ದಯವಿಟ್ಟು ತಡ್ಕೊಳ್ಳಿ. ನಿಮ್ಮೆಲ್ಲ ಕ್ವಶನ್ಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.